ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದ್ದಕ್ಕಿದ್ದ ಹಾಗೆ ತಮ್ಮ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಬರಖಾಸ್ತುಗೊಳಿಸಿ ಬರುವ 26ನೇ ತಾರೀಕಿಂದ ಮಾರ್ಚ್ 1ರವರೆಗೂ ವಿದೇಶ ಪ್ರವಾಸದಲ್ಲಿರ್ತಾರೆ ರಾಹುಲ್ ಗಾಂಧಿ. ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ತಾರಂತೆ. ಯಾಕೆ ಹೋಗ್ತಾರೆ? ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗ್ತಾರಂತೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಏನು ಕೆಲಸ? ಉಪನ್ಯಾಸವನ್ನು ಕೊಡ್ತಾರಂತೆ. ಉಪನ್ಯಾಸ ಕೊಡುವಂಥ ಅರ್ಹತೆಯೂ ಇಲ್ಲ, ಸಾಮರ್ಥ್ಯವೂ ಇಲ್ಲ, ಅಂಥದ್ದೊಬ್ಬ ತಜ್ಞನೂ ಅಲ್ಲ. ಈತನನ್ನು ಅಲ್ಲಿಗೆ ಈ ಕಾರಣಕ್ಕೆ ಯಾಕೆ ಕರೆಸ್ತಾರೆ ಅನ್ನೋದು ಈಗಿರುವಂಥ ಸದ್ಯದ ಮಾಹಿತಿ. ನಿಮಗೆ ಗೊತ್ತು, ಯಾವಾಗ ಇವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೋ, ಒಂದು ವಿದೇಶ ಪ್ರವಾಸದಲ್ಲಿ ಭಾರತವನ್ನು ಆಕ್ಷೇಪಿಸ್ತಾ ಟೀಕಿಸ್ತಾ ಭಾರತದ ಅಸ್ಮಿತೆ ಏನಿದೆ ಅದಕ್ಕೆ ಕಳಂಕ ತರುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾರೆ. ಬಂದ ಮೇಲೆ ಇವರು ತಮ್ಮ ಟೂಲ್ ಕಿಟ್ಗಳನ್ನು ಹೇಗೆ ಬಳಸಬೇಕು ಅಂತ ತೋರಿಸಿ ತಮ್ಮ ಹೋಗಿರುವಂಥ ಪ್ರವಾಸದ ಫಲಶ್ರುತಿ ಏನು ಅಂತ ತೋರಿಸ್ಕೊಡ್ತಾರೆ. ಕಳೆದ ಬಾರಿ ಫಾರ್ಮರ್ಸ್ ಪ್ರೊಟೆಸ್ಟ್ ನಡೆದದ್ದನ್ನು ನೆನೆಸ್ಕೊಳ್ಳಿ. ಅದಕ್ಕೆ ಫಾರ್ಮರ್ ಪ್ರೊಟೆಸ್ಟ್ ಅಂತ ನಾನು ಯಾವತ್ತೂ ಕರೀಲೇ ಇಲ್ಲ. ಕಿಸಾನ್ ಆಂದೋಲನ ಆಗಿರಲೇ ಇಲ್ಲ. ಅದೊಂದು ಖಲಿಸ್ತಾನಿ ಮೂಮೆಂಟ್ ಆಗಿತ್ತು, ದೇಶವನ್ನು ಒಡೆಯುವಂಥ ಒಂದು ಮೂಮೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ ಡಿಸೆಂಬರ್ 27 ಅಥವಾ 28ರ ಸುಮಾರಿಗೆ ರಾಹುಲ್ ಗಾಂಧಿ ಅವರು ಇದ್ದಕ್ಕಿದ್ದ ಹಾಗೆ ಅಮೆರಿಕೆಗೆ ಹೋಗ್ತಾರೆ. ಜೊತೆಗೆ ಅವರ ತಾಯಿಯವರು ಹೋಗಿರ್ತಾರೆ, ಸೋನಿಯಾ ಗಾಂಧಿಯವರು. ಅಲ್ಲಿ ಯಾರನ್ನ ಭೇಟಿಯಾಗಿದ್ರು, ಹೇಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅನ್ನೋದರ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಸಂಚಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ. ಒಂದು ಮಸ್ಜಿದ್ನಿಂದ ಬಸ್ ಹೊರಡುತ್ತೆ, ಅಲ್ಲಿ ಪಾಕಿಸ್ತಾನಿ ಏಜೆಂಟ್ರಾದರೆ ಅವ್ರ ಜೊತೆ ಇವರು ಸಭೆಗಳು ನಡೆದಿರುತ್ತೆ. ಅದೆಲ್ಲದರ ಮಾಹಿತಿಯನ್ನು ನಮ್ಮ ಹಳೆಯ ವಿಡಿಯೋಗಳನ್ನು ನೀವು ನೋಡ್ಬೋದು. ಅವರ ಹೆಸರು ಸಹಿತ ಯಾರ್ಯಾರಿದ್ದಾರೆ, ಯಾರು ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇಷ್ಟು ಮಾಹಿತಿಯನ್ನು ಪಿನ್ ಟು ಪಿನ್ ನಾವು ಕೊಟ್ಟಿದ್ದೇವೆ. ಬಂದ ಮೇಲೆ ಟೂಲ್ ಕಿಟ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಯಾವ ದಿಲ್ಲಿ ಸಿಂಗು ಬಾರ್ಡರ್ನಲ್ಲಿ ಇರ್ತಾರೋ ರೈತರು, ಅವರು ಜನವರಿ 26ನೇ ತಾರೀಕು ಟ್ರ್ಯಾಕ್ಟರ್ ತೊಗೊಂಡು ದಿಲ್ಲಿ ಒಳಗಡೆ ಬರ್ತಾರೆ, ಕೆಂಪು ಕೋಟೆ ಹತ್ತಾರೆ, ಭಾರತ ಧ್ವಜವನ್ನು ಇಳಿಸಿ ಖಲಿಸ್ತಾನಿ ಧ್ವಜವನ್ನು ಹಾರಿಸ್ತಾರೆ ಮತ್ತು ಪೊಲೀಸರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾರೆ. ನೀವು ಬಿಂದುಗಳನ್ನು ಜೋಡಿಸ್ತಾ ಹೋಗಬೇಕು. ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದರು ಮೊನ್ನೆ ಮಣಿಪುರದ ಗಲಾಟೆಗಿಂತ ಮುಂಚೆ. ಏನಂತ ಹೇಳಿದರು? ಸೀಮೆ ಎಣ್ಣೆ ಸುರಿಯಲಾಗಿದೆ ಭಾರತದ ತುಂಬ, ಒಂದು ಕಡ್ಡಿಗೀರಿದ್ರೆ ಸಾಕು ಇಡೀ ದೇಶಕ್ಕೆ ಬೆಂಕಿ ಹೊತ್ತಿಕೊಳ್ಳತ್ತೆ ಅಂತ ಹೇಳಿದರು. ನಿಮಗೆ ಚೆನ್ನಾಗಿ ಗೊತ್ತು, ಈ ಸೀಮೆ ಎಣ್ಣೆ ಅನ್ನುವ ವಸ್ತುವನ್ನು ಬಳಸುವುದನ್ನು ನಿಲ್ಲಿಸಿ ಭಾರತ ದೇಶದಲ್ಲಿ ಕನಿಷ್ಠ ಅಂದರೆ ಒಂದು 10 ವರ್ಷ ಅಂತೂ ಆಗಿದೆ, 15 ವರ್ಷದ ಹತ್ತತ್ರ ಆಗಿದೆ. ಯಾರೂ ಸೀಮೆ ಎಣ್ಣೆ ಬಳಸೋದಿಲ್ಲ. ಮುಂಚೆ ನಾವು ರೇಷನ್ ಅಂಗಡಿ ಹೋಗಿ ಕ್ಯೂದಲ್ಲಿ ನಿಂತು ಕ್ಯಾನ್ ಹಿಡ್ಕೊಂಡು 1 ಲೀಟ್ರ್ 2 ಲೀಟ್ರ್ 5 ಲೀಟ್ರ್ ತರ್ತಿದ್ವಿ. ಅದು ಕಾಳಸಂತೆಯಲ್ಲಿ ಮಾರಾಟ ಆಗಬಾರ್ದು ಅಂತ ಅದಕ್ಕೆ ನೀಲಿ ಕಲರ್ ಹಾಕಿ ಮಾರಲಿಕ್ಕೆ ಶುರು ಮಾಡಿದರು. ಅಂಥ ಬೇಡಿಕೆ ಇತ್ತದು. ಕಾಲಾಂತರದಲ್ಲಿ ಸೀಮೆ ಎಣ್ಣೆ ಹೊರಟು ಹೋಯಿತು, LPG ಗ್ಯಾಸ್ ಬಂತು, ಆಮೇಲೆ CNGಗಳ ಗಾಡಿಗಳು ಬಂದವು. ಆದರೆ ಈ ಸೀಮೆ ಎಣ್ಣೆ ಅನ್ನುವಂಥ ಶಬ್ದವನ್ನು ರಾಹುಲ್ ಗಾಂಧಿ ಹೇಗೆ ಬಳಸಿದರು ಮತ್ತು ಯಾಕೆ ಬಳಸಿದರು, ಇದನ್ನು ಇವರಿಗೆ ಹೇಳಿಕೊಟ್ಟವರು ಯಾರು ಅನ್ನೋದನ್ನು ನೀವು ಆಲೋಚನೆಯನ್ನು ಮಾಡಬೇಕು. ಸೀಮೆ ಎಣ್ಣೆಯನ್ನು ಇವತ್ತಿನ ಕಾಲಘಟ್ಟದಲ್ಲಿ ಯೂಸ್ ಮಾಡೋರು ಎರಡು ಕಡೆ. ಒಂದು ಭಾರತದ ಹೈ ಆಲ್ಟಿಟ್ಯೂಡ್ನಲ್ಲಿರುವಂಥ ನಮ್ಮ ಸೈನಿಕರು, ಅಲ್ಲಿ ಬೇರೆ ಯಾವುದೇ ಇಂಧನ ನಡೆಯುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ತುಂಬ ಕೊರೆಯುವ ಚಳಿ ಇರುವಂಥ ಜಾಗದಲ್ಲಿ ಈ ಸೀಮೆ ಎಣ್ಣೆ, ಚಿಮಣಿ ಎಣ್ಣೆಯನ್ನು ಬಳಸಿ ಅಲ್ಲಿ ಅಡುಗೆಯನ್ನು ಮಾಡ್ಕೋತಾರೆ ಮತ್ತು ಬೆಚ್ಚಗೆ ಆಗಲಿಕ್ಕೆ ಬೇಕಾದಂಥ ಎಲ್ಲ ಸೌದೆಗಳನ್ನು ಹಾಕ್ಕೊಂಡು ಮೈ ಕಾಯಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾರೆ, ರೂಮನ್ನು ಬೆಚ್ಚಗಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬಿಟ್ಟರೆ ಪಾಕಿಸ್ತಾನದ ಸೈನ್ಯದವರು ಇದನ್ನು ಬಳಸ್ತಾರೆ, ಚಿಮಣಿ ಎಣ್ಣೆ. ಪಾಕಿಸ್ತಾನದ ಸೈನ್ಯದಲ್ಲಿ ಇವ್ರನ್ನ ಯಾರನ್ನ ಭೇಟಿ ಆಗ್ತಾರೆ? ಇವರು ಯಾವುದೋ ಮೇಜರ್ನೋ ಯಾವುದೋ ಕರ್ನಲ್ನೋ ಭೇಟಿ ಆಗೋದಿಲ್ಲ. ಯಾರು ಜನರಲ್ ಆಗಿರ್ತಾರೋ, ಪಾಕಿಸ್ತಾನದ ಆರ್ಮಿಯ ಜನರಲ್ ಆಗಿರ್ತಾರೋ ಅವ್ರ ಜೊತೆ ಇವ್ರ ಮಾತುಕತೆ ನಡೆಯುತ್ತೆ. ಅಲ್ಲಿಂದ ಇವರಿಗೆ ಟೂಲ್ ಕಿಟ್ ವರ್ಗಾವಣೆ ಆಗುತ್ತೆ, ಏನು ಮಾತಾಡಬೇಕು ಅಂತ. 3 ಕಡೆಯಿಂದ ಇವರಿಗೆ ಟ್ರೈನಿಂಗ್ ಆಗುತ್ತೆ. ಒಂದು ಕಡೆ CIA ಅಮೇರಿಕಾ, ಇನ್ನೊಂದು ಕಡೆ ಚೈನಾದ ಜೊತೆ ಏನು ಸೈನ್ ಮಾಡಿದ್ದಾರೆ ಅನ್ನೋದು ಇವತ್ತರೆಗೂ ಪಬ್ಲಿಕ್ ಮಾಡಲಿಕ್ಕಾಗಿಲ್ಲ. ಇವರು ಎಲ್ಲಿಯೂ ಹೇಳ್ತಾ ಇಲ್ಲ. ಊರೆಲ್ಲ ಮಾತನಾಡುವ ಮನುಷ್ಯ ಚೈನಾಗೆ ಹೋಗಿ ಒಪ್ಪಂದ ಸಹಿ ಮಾಡ್ಕೊಂಬಂಥದ್ದು ಏನು ಅನ್ನೋದನ್ನು ಇವತ್ತಿನವರೆಗೂ ಈ ಗಾಂಧಿ ಪರಿವಾರದವರು ಹೇಳಿಲ್ಲ. ಒಂದು ಕಡೆ ಪಾಕಿಸ್ತಾನದ ISI, ಇನ್ನೊಂದು ಅಮೇರಿಕದ CIA, ಈ ಕಡೆಯಿಂದ ಚೈನಾ, 3 ಕಡೆಯಿಂದ ಇವರು ಟ್ರೈನಿಂಗ್ ಆಗುತ್ತೆ. ಈ ದೇಶವನ್ನು ಅಭದ್ರಗೊಳಿಸಲಿಕ್ಕೆ ಸತತವಾಗಿ 10 ವರ್ಷಗಳಿಂದ ಪ್ರಯತ್ನ ಮಾಡಲಾಗ್ತಾ ಇದೆ. ಸತತವಾಗಿ ಒಂದಿಲ್ಲೊಂದು ಟೂಲ್ ಕಿಟ್ಗಳನ್ನು ಪ್ರಯೋಗ ಮಾಡ್ತಾನೆ ಬರಲಾಗ್ತಾ ಇದೆ. ಪ್ರಾರಂಭದಲ್ಲಿ ಅಸಹಿಷ್ಣುತೆ ಅನ್ನುವಂಥ ಹೊಸ ಶಬ್ದವನ್ನು ಕಾಯಿನ್ ಮಾಡಲಾಯಿತು. ಅದಾದಮೇಲೆ ಅವಾರ್ಡ್ ವಾಪಸ್ಸಿ ಅನ್ನುವಂಥ ನಾಟಕ ಶುರುವಾಯಿತು. ಅದಾದಮೇಲೆ ಇದು ಯಾವುದು ವರ್ಕ್ ಆಗಲ್ಲ, ಎಲ್ಲ ಭಾಳ ಅವಮಾನ ಆಗಿ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಫಾರ್ಮರ್ಸ್ ಪ್ರೊಟೆಸ್ಟ್ ಅಂತ ಶುರುವಾಗಿ ಹೋಯಿತು. ಒಂದರ ಹಿಂದೊಂದರಂತೆ ಟೂಲ್ ಕಿಟ್ ಮಾಡ್ತಾ ಬರೋಕ್ಕೆ ಶುರು ಮಾಡಿದರು. ಹೇಗಾದರೂ ಮಾಡಿ ಗಾಂಧಿ ಪರಿವಾರದ ವಿನಃ ಬೇರೆ ಯಾರೂ ಈ ದೇಶವನ್ನು ಆಳಬಾರದು.
ಇದರ ಆಳ್ವಿಕೆ ಏನಿದ್ರು ಗಾಂಧಿ ಪರಿವಾರಕ್ಕೆ ಇರಬೇಕು. ಹಾಗಂತ ಕೇವಲ ಭಾರತದ ಗಾಂಧಿ ಪರಿವಾರ ಮಾತ್ರವಲ್ಲ, ಪಾಕಿಸ್ತಾನದಲ್ಲಿ ಕುಳಿತಿರುವಂಥವರು, ಅಮೆರಿಕದಲ್ಲಿ ಕುಳಿತಿರುವಂಥವರು ಇದನ್ನು ತೀರ್ಮಾನ ಮಾಡ್ತಾರೆ. ಭಾರತ ಏನಾದರೂ ಈ ರೀತಿಯಾಗಿ ವಿಜೃಂಭಿಸಲಿಕ್ಕೆ ಶುರು ಮಾಡಿದರೆ ಪಾಶ್ಚಿಮಾತ್ಯ ದೇಶಗಳಿಗೆ ಬೆಲೆ ಇರೋದಿಲ್ಲ ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ದೇಶದಲ್ಲಿ ಇಲ್ಲಿ ಸೂರ್ಯ ಉದಯ ಆಗಿ ನಮಗೆ ಈ ರೀತಿ ಪ್ರಖರತೆಯನ್ನು ಕೊಡ್ತಾನೋ ಅಲ್ಲಿ ಮುಳುಗಿ ಹೋಗತ್ತೆ ಅನ್ನುವಂಥ ಭಯದಲ್ಲಿ ಅವರು ನರಳ್ತಾ ಇದ್ದಾರೆ. ಹಾಗಾದರೆ ಈಗ ಯಾಕೆ 26ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಹೊರಟಿರೋದು? ಯಾಕೆ ಹೊರಟಿರುವುದು ಅಂತಂದರೆ, ಯಾವ ರಾಮ ಮಂದಿರದ ಪಠಣ ಶುರುವಾಗಿದೆ ದೇಶಾದ್ಯಂತ, ಇದನ್ನು ಸಹಿಸಿಕೊಳ್ಳಲಿಕ್ಕೆ ವಿದೇಶದಲ್ಲಿರುವ ತಾಕತ್ತುಗಳಿಗೆ, ದೇಶದ ಒಳಗಡೆ ಆಂತರಿಕವಾಗಿರುವಂಥ ವಿಧ್ವಂಸಕ ಶಕ್ತಿಗಳಿಗೆ ಇದನ್ನು ಹೇಗೆ ಬಗ್ಗು ಬಡಿಯಬೇಕು, ಹೇಗೆ ಇದನ್ನು ಕಡಿಮೆ ಮಾಡಬೇಕು ಅನ್ನೋದು ಐಡಿಯಾಗಳು ಸಿಗ್ತಾ ಇಲ್ಲ. ಜೈ ಶ್ರೀರಾಮ್ ಅನ್ನುವಂಥ ಪಠಣ ಇದೆಯಲ್ಲ, ಆ ಉದ್ಘೋಷ ಇದೆಯಲ್ಲ, ಆ ಉದ್ಘೋಷವನ್ನು ಹೇಗೆ ತಗ್ಗಿಸಬೇಕು ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇವರು ಕೇವಲ ಮಂದಿರದ ಉದ್ಘಾಟನೆಗೆ ಮಾತ್ರ ಸೀಮಿತ ಆಗಿರುತ್ತೆ, 1 ವಾರ 15 ದಿವಸ ಈ ಯುಫೋರಿಯಾ ಇರುತ್ತೆ ಅಂತ ತಿಳ್ಕೊಂಡಿದ್ರು. ಜನವರಿ 22ಕ್ಕಾಗಿರೋದು, ಫೆಬ್ರವರಿ 22 ಆದರೆ ಇವತ್ತಿಗೂ ಅಯೋಧ್ಯೆಗೆ ಹೋಗುವವರ ಸಂಖ್ಯೆ ದಿನಕ್ಕೆ ದಿನ ದ್ವಿಗುಣ ಆಗ್ತಾ ಇದೆ ವಿನ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಇದೆ. ಕಾರಣ ಏನು ಅಂದರೆ, ಈ ದೇಶದ ಆಸೇತು ಹಿಮಾಚಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಒರಿಸ್ಸಾದಿಂದ ಹಿಡಿದು ಗುಜರಾತ್ವರೆಗೆ ಎಲ್ಲಿ ನೀವು ಹೋದರೂ ಕೂಡ ರಾಮ ಅನ್ನುವನು ಈ ದೇಶದಲ್ಲಿ ಆಧ್ಯಾತ್ಮಿಕವಾಗಿ ನಮ್ಮ ಪೂಜಿಸುವಂಥ ಒಬ್ಬ ಮಹಾನ್ ರಾಜನಾಗಿ, ದೇವರಾಗಿ, ದೇವಾನುದೇವತೆಯಾಗಿ ನಮ್ಮ ಎದುರು ಕಂಗೊಳಿಸ್ತಾರೆ. ಅದನ್ನು ಇವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ರಾಮನ ಪಠಣ ಏನಿದೆ ಅದನ್ನು ಹೊಡಿಬೇಕು ಅಂತಂದ್ರೆ ಅದಕ್ಕೆ ವಿರುದ್ಧ ಇನ್ನೊಂದು ಟೂಲ್ ಕಿಟ್ಟನ್ನು ತಯಾರು ಮಾಡಬೇಕು. ಯಾವುದು ಮಾಡಬೇಕು ಅಂತ ಇವ್ರು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈ ಕಡೆ ಫಾರ್ಮರ್ಸ್ ಪ್ರೊಟೆಸ್ಟ್ ನಡೀತಾ ಇದೆ. ಫಾರ್ಮರ್ ಪ್ರೊಟೆಸ್ಟ್ ಕಳೆದ ಬಾರಿಯ ಥರದ ರೀತಿಯಲ್ಲಿ ಅದು ಉಚ್ಛ್ರಾಯ ಸ್ಥಿತಿಗೆ ಹೋಗ್ತಾ ಇಲ್ಲ. ಕೇವಲ ಪಂಜಾಬ್ಗೆ ಮಾತ್ರ ಸೀಮಿತ ಆಗಿದೆ. ಆ ಕಡೆ ಹರಿಯಾಣದಲ್ಲಿ ಬಗ್ಗು ಬಡಿಯಲಾಗಿದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಕತ್ತರಿಸಿ ಹಾಕಿದ್ದಾರೆ ಈ ಹೋರಾಟವನ್ನು. ಹೋರಾಟ ಅಲ್ಲ, ಇದು ಅರಾಜಕತೆ. ಹಾಗಾದರೆ ಏನು ಮಾಡಬೇಕು? ತಲೆ ಕೆಟ್ಟು ಹೋಗಿದೆ ರಾಹುಲ್ ಗಾಂಧಿಗೆ. ಒಬ್ಬ ಆಂಗ್ರಿ ಯಂಗ್ ಮ್ಯಾನ್ನ ರೀತಿಯಲ್ಲಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊನ್ನೆ ವಾರಣಾಸಿಯಲ್ಲಿ ಅವ್ರು ಮಾತಾಡಿದ್ದನ್ನು ಕೇಳಿದ್ರು ಎಲ್ಲೋ ಗೊತ್ತಿಲ್ಲ ನಿಮಗೆ. ವಾರಣಾಸಿಯಲ್ಲಿ ಯುವಕರು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ ಕುಡಿದು ಅಂತ ಹೇಳ್ತಾರೆ. ವಾರಣಾಸಿಗೆ ಇವ್ರು ಹೋಗಿ ಯಾವತ್ತೂ ನೋಡಿಯೇ ಇಲ್ಲ ಅನ್ನೋದು ಅಲ್ಲಿಗೆ ಸ್ಪಷ್ಟವಾಗಿ ಹೋಗುತ್ತೆ. ವಾರಣಾಸಿಯ ಸ್ಥಿತಿ ಹೇಗಿದೆ, ವಾರಣಾಸಿಯ ಜನರ ಮನೋಭಾವ ಹೇಗಿದೆ, ವಾರಣಾಸಿಯ ಬದುಕು ಹೇಗಿದೆ ಅನ್ನೋದು ಇವ್ರು ಯಾರಿಗೂ ಗೊತ್ತೇ ಇಲ್ಲ ಅಂತ ಕಾಣುತ್ತೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಹಿಂದೂಗಳ ಒಗ್ಗಟ್ಟಾಗಿಬಿಟ್ರೆ ಎಲ್ಲಿ ತನಗೆ ತೊಂದರೆ ಆಗುತ್ತೋ ಅಂತ. ಇದ್ದಕ್ಕಿದ್ದ ಹಾಗೆ ಅಯೋಧ್ಯೆಯಲ್ಲಿ OBC ಅವ್ರು ಬಂದಿದ್ರ, ಉಪಜಾತಿಯವ್ರು ಬಂದಿದ್ರ, ಕುಲೀನ ಜಾತಿಯವ್ರು ಬಂದಿದ್ರ, ಕೆಳಗಿನ ಜಾತಿಯವ್ರು ಬಂದಿದ್ರ ಅಂತ ಜಾತಿಗಳನ್ನು ಒಡೆಯುವ ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾರೆ. ಯಾರು ತನ್ನ ತಾಯಿಯ ಮದುವೆಗೆ ಕಾರಣೀಭೂತರಾದರು, ಯಾರು ತನ್ನ ತಾಯಿಗೆ ಇಟಲಿಯಿಂದ ಬಂದಾಗ ಆಶ್ರಯವನ್ನು ಕೊಟ್ಟರು, ಯಾರು ತನ್ನ ತಾಯಿ ತಂದೆಯ ಮದುವೆ ಆಗಲಿಕ್ಕೆ ಕಾರಣೀಭೂತರಾದರು, ಅಂಥ ಅಮಿತಾಬ್ ಬಚ್ಚನ್ ಕುಟುಂಬದ ಬಗ್ಗೆ ಅತ್ಯಂತ ಹೇಯವಾಗಿ ಮಾತನಾಡ್ತಾರೆ. ಅಮಿತಾಬ್ ಬಚ್ಚನ್ ಅವರ ಸೊಸೆ ಐಶ್ವರ್ಯ ರಾಯ್, ಆಕೆ ದೇವಸ್ಥಾನಕ್ಕೆ ಹೋಗಿ ನೃತ್ಯ ಮಾಡಿದರು ಅನ್ನುವಂಥ ಮಾತನಾಡ್ತಾರೆ. ಅದು ಹೇಯವಾಗಿ, ನಾವು ತುಂಬ ಸುಸಂಸ್ಕೃತವಾಗಿ ಹೇಳ್ತಾರೆ, ಕುಣಿತಾ ಇದ್ರು ಅಂತ ಹೇಳ್ತಾರೆ. ಅಂದರೆ ಈತನ ಸಂಸ್ಕಾರ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿರ್ತಾರೆ, ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂತಂದ್ರೆ ನಡವಳಿಕೆ, ನಾವು ಯಾವ ರೀತಿ ನಡ್ಕೋತೀವೋ ಅದೇ ರೀತಿ ಮಕ್ಕಳು ನಮ್ಮನ್ನು ಕಾಪಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಚಿಕ್ಕವರಿದ್ದಾಗಿಂದ. ನಾವು ನಮ್ಮ ಮನೆ ಕೆಲಸದವ್ರಿಗೆ ಏನೇ ಹೋಗೇ ಬಾರೆ ಅಂತಂದರೆ ಆ ಮಕ್ಕಳು ಅದೇ ರೀತಿ ಕರಿತಾರೆ. ಏನಮ್ಮ ಹೋಗಮ್ಮ ಬಾರಮ್ಮ ಅಂದ್ರೆ ಅವರು ಹಾಗೆ ಕರೀತಾರೆ. ಬನ್ನಿ ಹೋಗಿ ಅಂತ ಕರೆದ್ರೆ ಅವರು ಹಾಗೆ ಕರೀತಾರೆ. ಏಕೆಂದರೆ ಒಬ್ಬ ಮನುಷ್ಯನಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ಬಾಯಿಂದ ಹೇಳ್ಕೊಡೋದಲ್ಲ, ನೋಡ್ತಾ ಮಕ್ಕಳು ಕಲಿಯೋದು. ಅಂದರೆ ರಾಹುಲ್ ಗಾಂಧಿಯ ಸಂಸ್ಕೃತಿ ಸಂಸ್ಕಾರ, ಆತನ ಬಾಲ್ಯದಲ್ಲಿ ಆತನ ಬೆಳವಣಿಗೆಯನ್ನು ಈ ರೀತಿ ಉದ್ದಟತನದಿಂದ ಮಾಡಿ ಬೆಳೆಸಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಈತನಿಗೆ ಯಾರ ಬಗ್ಗೆಯೂ ಗೌರವ ಇಲ್ಲ. ಅದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರಬಹುದು, ಇಲ್ಲ ಈ ಕಡೆ ಅಮಿತಾಬ್ ಬಚ್ಚನ್ ಇರ್ಬೋದು. ಇದೇ ಅಮಿತಾಬ್ ಬಚ್ಚನ್ ಕುಟುಂಬಕ್ಕೆ ಇವರೆಲ್ಲರೂ, ಈ ಪ್ರಿಯಾಂಕಾ ವಾಡ್ರಾ ಇವರೆಲ್ಲ ಮಾಮು ಅಂತ ಕರೆಯೋರು. ರಾಜೀವ್ ಗಾಂಧಿಗೆ ಸಹಾಯ ಮಾಡ್ಲಿಕ್ಕೆ ಬಂದವರು, ಸೂಪರ್ ಸ್ಟಾರ್ ಇದ್ದ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಬಿಟ್ಟು ರಾಜಕೀಯಕ್ಕೆ ಬಂದವರು. ರಾಜಕೀಯದಿಂದ ಅವ್ರಿಗೇನು ಆಗಬೇಕಾಗಿರಲಿಲ್ಲ. ಒಬ್ಬನೇ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾನೆ, ನಾನು ಸಹಾಯ ಮಾಡಬೇಕು ಅಂತ. ಒಂದು ಸಲ ಅಮಿತಾಬ್ ಬಚ್ಚನ್ ಒಂದು ಮಾತು ಹೇಳ್ತಾರೆ. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ 15 ವರ್ಷದ ಹಿಂದೆ ಫಿಲ್ಮ್ ಫೇರ್ನ ಒಂದು ಸ್ಪೆಷಲ್ ಎಡಿಷನ್ ಬಂತು. ಸ್ಕ್ರೀನ್ ಅಂತ ಒಂದು ದೊಡ್ಡ ಪತ್ರಿಕೆ ಇತ್ತು ಮುಂಚೆ. ಒಂದು ಆರ್ಟಿಕಲ್ ಬರೀತಾರೆ. ಅದರಲ್ಲಿ ಹೇಳ್ತಾರೆ, ರಾಜೀವ್ ಗಾಂಧಿಯ ಸ್ನೇಹದ ಬಗ್ಗೆ ಹೇಳ್ತಾರೆ. ರಾಜೀವ್ ಗಾಂಧಿ ಅತಿ ದೊಡ್ಡ ಸಮಸ್ಯೆ ಏನಂದರೆ, ದೌರ್ಬಲ್ಯ ಏನಂದರೆ, ನಾವು ಡೆಹ್ರಾಡೂನ್ ಕ್ಯಾಂಟೀನಲ್ಲಿದ್ದಾಗ ಟೀ ಬೇಕಾ ಕಾಫಿ ಬೇಕಾ ಅಂತ ಕೇಳಿದ್ರೆ ಯಾವುದನ್ನು ಹೇಳಬೇಕು ಅನ್ನುವಂಥ ತೀರ್ಮಾನ ಮಾಡಲಿಕ್ಕೆ ಅವ್ರಿಗೆ ಬರ್ತಿರಲಿಲ್ಲ ಅಂತ. ಚಾಯ್ ಪಿಯಂಗೆ, नहीं काफ़ी पियेंगे, हाँ काफ़ी बोल दूंगा, नहीं चाय बोलो, ओके चाय बोल दूंगा, नहीं काफ़ी बोल दो. ಅಂದರೆ
ನಿರ್ಧಾರ ಮಾಡುವಂಥ ಮನಸ್ಥಿತಿ ಇರಲಾರದಂಥ ಒಬ್ಬ ವ್ಯಕ್ತಿ ರಾಜೀವ್ ಗಾಂಧಿ. ಅಂಥ ಕುಟುಂಬವನ್ನು ಪೋಷಿಸಿ ಮನೆಯಲ್ಲಿ ಇಟ್ಕೊಂಡು ತೇಜಿ ಬಚ್ಚನ್ನು ಮತ್ತು ಹರಿವಂಶ್ ರಾಯ್ ಬಚ್ಚನ್ನು ಇಂದಿರಾ ಗಾಂಧಿ ಹೇಳಲಾರದೆ ಕೊನೆಗೆ ಮನೆಗೆ ಹೋಗಿ ಅವ್ರ ಮನೆಗೆ ಇಂದಿರಾ ಗಾಂಧಿ ಅವ್ರ ಹತ್ರ ಒಪ್ಪಿಸಿ ಕೊನೆಗೆ ಮದುವೆ ಮಾಡಿದವರು ಅವರ ಸೊಸೆ ಇವ್ರು ಮಾತಾಡೋ ಮಾತು ಇಂಥವಿದ್ದಾವೆ. ಅಂದರೆ ಯಾವ ಮಟ್ಟಿಗೆ ಈತ ಫ್ರಸ್ಟ್ರೇಟ್ ಆಗಿದ್ದಾನೆ ಅನ್ನೋದನ್ನು ಆಲೋಚನೆ ಮಾಡಿ ರಾಹುಲ್ ಗಾಂಧಿಯನ್ನು ದಯವಿಟ್ಟು ಪಪ್ಪು ಅಂತ ಯಾರೂ ಕರಿಬಾರ್ದು. ಯಾಕೆಂದರೆ ಪಪ್ಪು ಅಲ್ಲ, ಆತ ಅಪಾಯಕಾರಿ ಮನುಷ್ಯ. ಆತನಿಗಿರೋದು ಒಂದೇ ಒಂದು ಧ್ಯೇಯ, ಹೇಗಾದರೂ ಮಾಡಿ ಭಾರತ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಬರಬೇಕು, ಅದು ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಬೇರೆ ಯಾರೂ ಆಗಬಾರ್ದು ಅವ್ರಿಗೆ. ಅಂಥದ್ದೊಂದು ಮನಸ್ಥಿತಿ ಇರುವಂಥ, ದಬ್ಬಾಳಿಕೆ ಮನಸ್ಥಿತಿ ಇರುವಂಥ ಮನುಷ್ಯ. ಈಗ ಹೋಗ್ತಾ ಇರೋದು ಯಾಕೆ ಯುನೈಟೆಡ್ ಕಿಂಗ್ಡಮ್ಗೆ? ಇದೇ ರೀತಿಯ ಟ್ರೈನಿಂಗ್ ತೆಗೆದುಕೊಂಡು ಬರಲಿಕ್ಕೆ, ಯಾವ ರೀತಿ ಈ ಸಲ ತಂತ್ರಗಾರಿಕೆ ಬಳಸಿ ಈ ಬಾರಿಯ ಚುನಾವಣೆಯಲ್ಲಿ ಸೋಲಿಸಬೇಕು ಭಾರತೀಯ ಜನತಾ ಪಕ್ಷವನ್ನು. ಅದಕ್ಕೆ ಬೇಕಾದಂಥ ತಯಾರಿ, ಅದಕ್ಕೆ ಬೇಕಾದಂಥ ಅವ್ರು ಪ್ರತಿ ಬಾರಿ ಬಂದಾಗಲೂ ಅವ್ರ ಮಾತಿನ ಧಾಟಿ ಬದಲಾಗತ್ತೆ. ಬೇಕಾದರೆ ನೀವು ಗಮನಿಸಿ ನೋಡಿ, ನನ್ನ ಹಳೆ 2000 ವಿಡಿಯೋಗಳಿದಾವೆ ನೀವು ಹಳೆ ವಿಡಿಯೋಗಳನ್ನ ಗಮನಿಸಿ ನೋಡಿ. ಎಲ್ಲವನ್ನೂ ಇಲ್ಲಿ ಸುದೀರ್ಘವಾಗಿ ಹೇಳಲಿಕ್ಕಾಗೋದಿಲ್ಲ. ಪ್ರತಿ ಹಂತದಲ್ಲಿಯೂ ಒಂದು ಬಾರಿ ವಿದೇಶಕ್ಕೆ ಹೋಗಿ ಬಂದಂಥ ಸಂದರ್ಭದಲ್ಲಿ ವಿದೇಶದಲ್ಲಿಯೂ ದೇಶದ ಬಗ್ಗೆ ಕಳಪೆಯಾಗಿ ಮಾತನಾಡೋದು, ಬಂದ ಮೇಲೆ ಭಾರತದಲ್ಲಿ ಏನಾದರೂ ಮಾಡೋಂಥ ಒಂದು ಅರಾಜಕತೆ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ನಿರಂತರವಾಗಿ ರಾಹುಲ್ ಗಾಂಧಿ ಮಾಡ್ಕೊಂಡು ಬಂದಿರೋದು. ಈಗ ನೆಪ ಮಾತ್ರಕ್ಕೆ ಉಪನ್ಯಾಸಕ್ಕೆ ಹೋಗ್ತೀನಿ ಅಂತ ಹೇಳಿರೋದು. ಹೋಗ್ತಾ ಇರೋದು ಅದಕ್ಕಲ್ಲ, ಚುನಾವಣೆ ಬರ್ತಾ ಇದೆ. ಮಾರ್ಚ್ 2ನೇ ವಾರದಲ್ಲಿ ನೀತಿ ಸಂಹಿತೆ ಜಾರಿ ಆಗತ್ತೆ. ಅದಾದಮೇಲೆ ಚುನಾವಣೆಗೆ ಮುಂಚೆ ರಾಮ ಘೋಷವಾಕ್ಯದ ಲೆಹರ್ ಏನಿದೆ ಭಾರತ ದೇಶದಲ್ಲಿ, ಅದನ್ನು ಹೇಗೆ ತಗ್ಗಿಸಬೇಕು ಅನ್ನುವಂಥ ಲೆಕ್ಕಾಚಾರ ಮಾಡ್ಕೊಂಬರ್ಲಿಕ್ಕೆ ಹೋಗ್ತಾ ಇರೋದು. ಇದು ಕೇವಲ ಗಾಸಿಪ್ ಅಲ್ಲ, ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನ. ಈ ಬಾರಿಯ ಚುನಾವಣೆ ಕೇವಲ ಚುನಾವಣೆಯಲ್ಲ, ಇದು ಕುರುಕ್ಷೇತ್ರ ಯುದ್ಧ, ಮಹಾಭಾರತ. ಈ ಬಾರಿ ನಾವು ಧರ್ಮವನ್ನು ಸಂರಕ್ಷಣೆ ಮಾಡದೆ ಹೋದರೆ ಮುಂದೆ ಭಾರತ ದೇಶಕ್ಕೆ ಉಳಿಗಾಲ ಇರುವುದಿಲ್ಲ. ದಯವಿಟ್ಟು ಈ ಸಂಚಿಕೆಯನ್ನು ಎಲ್ಲರಿಗೂ ಶೇರ್ ಮಾಡಿ. ಇದರ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ. ತುಂಬ ವಿಷಯಗಳಿದೆ ಮಾತಾಡೋದು, ತುಂಬ ಸುದೀರ್ಘ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಕೇವಲ ಅವರ ವಿದೇಶ ಪ್ರವಾಸಕ್ಕೆ ಸೀಮಿತಗೊಳಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮಹಾಭಾರತ ಯುದ್ಧದ ಮಜಲುಗಳು ಹೇಗಿರುತ್ತೆ ಅನ್ನೋದು ಕುರಿತು ಮಾತಾಡ್ತೇನೆ. ಸಂಚಿಕೆಯನ್ನು ದಯವಿಟ್ಟು ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.